ಎಲ್ಲರಿಗೂ ನಮಸ್ಕಾರ. ಲೈಫ್ ಇನ್ಶೂರೆನ್ಸ್ ಚಾಪ್ಟರ್ನಲ್ಲಿ 4ನೇ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ತಿದ್ದೀನಿ. ಕ್ವಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕಳಿಸಿದ್ದೀನಿ, ಅದನ್ನು ನೋಡ್ಕೋಬೋದು ನೀವು. ಕ್ವಶನನ್ನು ಡೈರೆಕ್ಟಾಗಿ ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ. ಈ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾನೆ, ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿದೆ ಅನ್ನೋದನ್ನು ಓದ್ತಾ ಹೋಗ್ತೀನಿ ನೋಡಿ. ಗಿವನ್ ಬಿಲೋ ಇಸ್ ದ ಟ್ರಯಲ್ ಬ್ಯಾಲೆನ್ಸ್ ಅಬ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ಗುಜರಾತ್ ಮ್ಯೂಚುವಲ್ ಲೈಫ್ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್. ಇಯರ್ ಎಂಡ್ ಡೇಟನ್ನು ಕೊಟ್ಟಿದ್ದಾನೆ. ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಪ್ರಿಪೇರ್ ರೆವೆನ್ಯೂ ಅಕೌಂಟ್ ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದ್ದಾನೆ. ಸೊ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ನಾವು ರೆವೆನ್ಯೂ ಅಕೌಂಟ್ ಮಾಡಬೇಕು ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಇವೆರಡನ್ನೇ ನಮ್ಮನ್ನು ಮಾಡೋದಕ್ಕೆ ಕೇಳಿರೋದು. ಇದಕ್ಕೆ ಸಪೋರ್ಟಿಂಗ್ ಆಗಿ ನಾವು ಇವೆರಡು ಅಕೌಂಟನ್ನು ಮಾಡಬೇಕಾದ್ರೆ ವರ್ಕಿಂಗ್ ನೋಟ್ಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಸರಿ, ಫಸ್ಟು ಫಾರ್ಮ್ಯಾಟನ್ನು ಹಾಕ್ಕೊಳ್ಬೇಕಾಗತ್ತೆ. ರೆವೆನ್ಯೂ ಅಕೌಂಟ್ನ ಫಾರ್ಮ್ಯಾಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟ್, ಕಂಪ್ಲೀಟ್ ಫಾರ್ಮ್ಯಾಟನ್ನು ಹಾಕ್ಕೊಳ್ಬೇಕು. ಸಪೋರ್ಟಿಂಗ್ ವರ್ಕಿಂಗ್ ನೋಟ್ಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಡೈರೆಕ್ಟಾಗಿ ನಾವು ಕ್ವಶನನ್ನು ನೋಡೋದಾದರೆ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಫಸ್ಟ್ ಐಟಮ್ ಕೊಟ್ಟಿದ್ದಾನೆ, ಕ್ಲೈಮ್ಸ್ ಪೇಯ್ಡ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾನೆ. ಕ್ಲೈಮ್ಸ್ ಪೇಯ್ಡ್ ಅಂದರೆ ನಮಗೆ ಗೊತ್ತು, ಅದು ಬೆನಿಫಿಟ್ ಪೇಯ್ಡ್ ಹೆಡ್ ಕೆಳಗಡೆ ತೊಗೊಳ್ತೀವಿ ನಾವು, ಶೆಡ್ಯೂಲ್ ನಂಬರ್ 4ನಲ್ಲಿ ತೊಗೊಳ್ತೀವಿ. ಬಟ್ ಇದರಲ್ಲಿ ಇನ್ನೂ ಒಂದು ಸೆಂಟೆನ್ಸ್ ಇದೆಯಲ್ಲ ಸರ್, ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾನೆ. ಕ್ಲೈಮ್ಸ್ ಪೇಯ್ಡ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾನೆ. ಇದರ ಅರ್ಥ ನಾವೇನು ಅಡ್ಜಸ್ಟ್ಮೆಂಟ್ಸನ್ನು ಮಾಡಬೇಕು ಅದನ್ನು ಆಲ್ರೆಡಿ ಮಾಡಿದ್ದಾರೆ. ಇವ್ರು ಕೊಟ್ಟಿರುವಂಥ ಅಮೌಂಟ್ ಕಾಲಮಲ್ಲಿ ಕೊಟ್ಟಿರುವಂಥ ಅಮೌಂಟು ನೆಟ್ ಕ್ಲೈಮ್ಸ್ ಪೇಯ್ಡ್ ಅಮೌಂಟನ್ನು ಇಂಡಿಕೇಟ್ ಮಾಡುತ್ತೆ. ನಾವೇನೂ ಕ್ಯಾಲ್ಕುಲೇಟ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಡೈರೆಕ್ಟಾಗಿ ಕ್ಲೈಮ್ಸ್ ಪೇಯ್ಡ್ ಅಮೌಂಟನ್ನು ಶೆಡ್ಯೂಲ್ ನಂಬರ್ 4ನಲ್ಲಿ ಹಾಕ್ಕೊಳ್ಬೋದು. ಕ್ಲೈಮ್ಸ್ ಪೇಯ್ಡ್ ಶೆಡ್ಯೂಲ್ ನಂಬರ್ 4 ಅಮೌಂಟ್ 1,15,200. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಸರೆಂಡರ್ಸ್ ಶೆಡ್ಯೂಲ್ ನಂಬರ್ 4ಅಲ್ಲಿ ಬರುತ್ತೆ. ಸರೆಂಡರ್ಸ್ 3,300. ನೆಕ್ಸ್ಟ್ ಪಾಯಿಂಟ್, ಬೋನಸ್ ಪೇಯ್ಡ್ ಆ್ಯಂಡ್ ಔಟ್ಸ್ಟ್ಯಾಂಡ್. ಇದು ಕೂಡ ನೆಟ್ ಬೆನಿಫಿಟ್ ಪೇಯ್ಡ್ ಅಮೌಂಟನ್ನು ಇಂಡಿಕೇಟ್ ಮಾಡ್ತಿದೆ. ಬೆನಿಫಿಟ್ ಪೇಯ್ಡ್ ಹೆಡ್ ಕೆಳಗಡೆ ತೊಗೊಳ್ತೀವಿ, ಶೆಡ್ಯೂಲ್ ನಂಬರ್ 4. ಬೋನಸ್ ಪೇಯ್ಡ್ 12,300. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸನ್ನು ನಾವು ಶೆಡ್ಯೂಲ್ ನಂಬರ್ 3ನಲ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತೊಗೊಳ್ತೀವಿ, 23,500. ನೆಕ್ಸ್ಟ್ ಕಮಿಷನ್, ಡೈರೆಕ್ಟಾಗಿ ಶೆಡ್ಯೂಲ್ ನಂಬರ್ 2ನಲ್ಲಿ ಹಾಕ್ಕೊಳ್ತೀವಿ. ಕಮಿಷನ್ 48,500. ನೆಕ್ಸ್ಟ್ ಮೆಡಿಕಲ್ಸ್ ಫೀಸ್. ಇದು ಒಂದು ಹೊಸ ಅಡ್ಜಸ್ಟ್ಮೆಂಟ್ ಎಂಟ್ರಿ ನೀವು ನೋಡ್ತಿರೋವಂಥದ್ದು. ಮೆಡಿಕಲ್ ಫೀಸ್ ಅಂದರೆ ಲೈಫ್ ಇನ್ಶೂರೆನ್ಸ್ ಕಂಪನಿನಲ್ಲಿ ವರ್ಕ್ ಮಾಡ್ತಿರೋವಂಥ ಎಂಪ್ಲಾಯೀಸ್ಗೆ ಮೆಡಿಕಲ್ ಫೀಸ್ ಅಂತೇಳಿ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದರೆ ಆ ಎಕ್ಸ್ಪೆನ್ಸಸ್ ಅಮೌಂಟನ್ನು ಟ್ರಯಲ್ ಬ್ಯಾಲೆನ್ಸಲ್ಲಿ ತೋರಿಸಿರ್ತಾರೆ. ಇದನ್ನು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಶೆಡ್ಯೂಲ್ ನಂಬರ್ 3ನಲ್ಲಿ ತೊಗೊಳ್ತೀವಿ. ಅಮೌಂಟ್ 10,100. ನೆಕ್ಸ್ಟ್ ಡೈರೆಕ್ಟರ್ಸ್ ಆ್ಯಂಡ್ ಆಡಿಟರ್ಸ್ ಫೀಸ್. ಇದು ಕೂಡ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಡೈರೆಕ್ಟರ್ಸ್ಗೆ ಅಥವಾ ಆಡಿಟರ್ಸ್ಗೆ ಯಾವುದಾದ್ರೂ ಆಡಿಟಿಂಗ್ ಮಾಡಿಸ್ಬೇಕಾದಾಗ ಏನಾದರೂ ಎಕ್ಸ್ಪೆನ್ಸಸ್ ಆಗಿದರೆ ಅವ್ರಿಗೆ ರೆಮ್ಯುನರೇಷನ್ ಫಾರ್ಮಲ್ಲಿ ಅವ್ರಿಗೆ ಕನ್ಸಿಡರೇಷನ್ಸನ್ನು ಕೊಟ್ಟಿರ್ತಾರೆ. ಇದನ್ನು ಶೆಡ್ಯೂಲ್ ನಂಬರ್ 3 ಹೆಡ್ ಕೆಳಗಡೆ ತೊಗೊಳ್ತೀವಿ, 24,000. ನೆಕ್ಸ್ಟ್ ಸ್ಟೇಷ್ನರಿ ಆ್ಯಂಡ್ ಪ್ರಿಂಟಿಂಗ್, ಶೆಡ್ಯೂಲ್ ನಂಬರ್ 3 ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಸ್ಟೇಷ್ನರಿ 4,800. ನೆಕ್ಸ್ಟ್ ಪಾಯಿಂಟ್, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಸೇಮ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತೊಗೊಳ್ತೀವಿ, ಶೆಡ್ಯೂಲ್ ನಂಬರ್ 3 1,050. ನೆಕ್ಸ್ಟ್ ಆಫೀಸ್ ರೆಂಟ್, ಶೆಡ್ಯೂಲ್ ನಂಬರ್ 3 ತೊಗೊಳ್ತೀವಿ. ಸಂಡ್ರಿ ಎಕ್ಸ್ಪೆನ್ಸಸ್, ಅದು ಕೂಡ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಬ್ಯಾಂಕ್ ಚಾರ್ಜಸ್ ಆ್ಯಂಡ್ ಕಮಿಷನ್, ಇದು ಕೂಡ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. 3 ಐಟಮನ್ನು ಶೆಡ್ಯೂಲ್ ನಂಬರ್ 3ನಲ್ಲೇ ತೊಗೊಳ್ತೀವಿ. 3 ಎಂಟ್ರಿಯನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಆಫೀಸ್ ರೆಂಟ್, ಸಂಡ್ರಿ ಎಕ್ಸ್ಪೆನ್ಸಸ್, ಬ್ಯಾಂಕ್ ಚಾರ್ಜಸ್. ನೆಕ್ಸ್ಟ್ ಪಾಯಿಂಟ್, ಇನ್ವೆಸ್ಟ್ಮೆಂಟ್ಸ್, ಶೆಡ್ಯೂಲ್ ನಂಬರ್ 8ಅಲ್ಲಿ ಬರುತ್ತೆ ಇನ್ವೆಸ್ಟ್ಮೆಂಟ್ಸು. ಇನ್ವೆಸ್ಟ್ಮೆಂಟ್ ಹೆಡ್ ಕೆಳಗಡೆ ತೊಗೊಳ್ತೀವಿ. ಇನ್ವೆಸ್ಟ್ಮೆಂಟ್ 40,47,000. ನೆಕ್ಸ್ಟ್ ಪಾಯಿಂಟ್, ಲೋನ್ಸ್ ಆನ್ ಪಾಲಿಸೀಸ್. ಲೋನ್ಸ್ ಹೆಡ್ ಕೆಳಗಡೆ ತೊಗೊಳ್ತೀವಿ. ಲೋನ್ಸ್ ಆನ್ ಪಾಲಿಸೀಸ್
ನೆಕ್ಸ್ಟ್ ಪಾಯಿಂಟ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್. ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಂತ ಕೊಟ್ಟಾಗ ಎರಡು ಕಡೆ ತೊಗೊಳ್ಬೇಕಾಗತ್ತೆ. ಒಂದು ಶೆಡ್ಯೂಲ್ ನಂಬರ್ 12ಅಲ್ಲಿ ಏನು ಅಡ್ವಾನ್ಸಸ್ ಆ್ಯಂಡ್ ಅದರ್ ಅಸೆಟ್ಸ್ ಅಂತ ಏನು ಬರುತ್ತೆ ಈ ಶೆಡ್ಯೂಲಲ್ಲಿ ತೊಗೊಳ್ತೀವಿ. ಪ್ಲಸ್ ಅದ್ರ ಜೊತೆಗೆ ನಾವು ರೆವೆನ್ಯೂ ಅಕೌಂಟ್ನಲ್ಲೂ ಕೂಡ ತೊಗೊಳ್ಬೇಕಾಗತ್ತೆ. ಈಗ ಟ್ರಯಲ್ ಬ್ಯಾಲೆನ್ಸಲ್ಲಿರೋದ್ರಿಂದ ಒಂದೇ ಕಡೆ ತೊಗೊಳ್ಬೇಕು ನಾವು. ಸಾಮಾನ್ಯವಾಗಿ ಬ್ಯಾಲೆನ್ಸ್ ಶೀಟ್ನಲ್ಲಿ ತೊಗೊಳ್ತೀವಿ, ಅಂದರೆ ಈ 5ನೇ ಶೆಡ್ಯೂಲಿಂದ 15ನೇ ಶೆಡ್ಯೂಲ್ ಒಳಗಡೆ ತೊಗೊಳ್ಬೇಕು. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅನ್ನೋವಂಥದ್ದು ಇನ್ಕಮ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಶೆಡ್ಯೂಲ್ ನಂಬರ್ 12ಅಲ್ಲಿ ತೊಗೊಳ್ತೀವಿ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಮೌಂಟ್ 69,800. ನೆಕ್ಸ್ಟ್ ಪಾಯಿಂಟ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್. ಇದು ಕೂಡ ಔಟ್ಸ್ಟ್ಯಾಂಡಿಂಗ್ ಅಂತಿದೆ, ಬ್ಯಾಲೆನ್ಸ್ ಶೀಟಲ್ಲಿ ಮಾತ್ರ ತೊಗೊಳ್ತೀವಿ. ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿರೋದ್ರಿಂದ ಶೆಡ್ಯೂಲ್ ನಂಬರ್ 12ಅಲ್ಲಿ ಹಾಕ್ಕೊಳ್ತೀವಿ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ 23,600. ಇನ್ ಕೇಸ್ ಅಡ್ಜಸ್ಟ್ಮೆಂಟ್ ಎಂಟ್ರಿನಲ್ಲಿದ್ದಾಗ ಎರಡು ಕಡೆ ತೊಗೊಳ್ಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 12ಅಲ್ಲಿ ತೊಗೊಳ್ಬೇಕು ಮತ್ತು ಶೆಡ್ಯೂಲ್ ನಂಬರ್ 1ನಲ್ಲಿ ಪ್ರೀಮಿಯಮ್ ಅಮೌಂಟ್ಗೆ ಆ್ಯಡ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಕ್ಯಾಶ್ ಅಟ್ ಬ್ಯಾಂಕ್. ಶೆಡ್ಯೂಲ್ ನಂಬರ್ 11 ಕ್ಯಾಶ್ ಅಟ್ ಬ್ಯಾಂಕ್ ಅಮೌಂಟ್ 29,600. ನೆಕ್ಸ್ಟ್ ಪಾಯಿಂಟ್ ಫೈನ್ಸ್ ಫೀಸ್ ರಿಸೀವ್ಡ್ ಅಂತಿದೆ. ಫೈನ್ ಫಾರ್ಮಲ್ಲಿ ಮತ್ತು ಫೀಸಸ್ನ ಫಾರ್ಮ್ನಲ್ಲಿ ಇನ್ಕಮ್ಮು ರಿಸೀವ್ ಆಗ್ತಿದೆ. ಸಾಮಾನ್ಯವಾಗಿ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದೇ ಹೆಡ್ ಕೆಳಗಡೆ ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನಾವು ರೆವೆನ್ಯೂ ಅಕೌಂಟ್ನ ಫಸ್ಟ್ ಪಾರ್ಟ್ನಲ್ಲಿ ಅದರ್ ಇನ್ಕಮ್ಸ್ ಅಂತ ಏನಿದೆ ಈ ಹೆಡ್ ಕೆಳಗಡೆ ತೊಗೊಳ್ಬಹುದು. ಫೈನ್ಸ್ ಆ್ಯಂಡ್ ಫೀಸಸ್ ರಿಸೀವ್ಡ್ 300. ನೆಕ್ಸ್ಟ್ ಪ್ರೀಮಿಯಮ್. ಶೆಡ್ಯೂಲ್ ನಂಬರ್ 1 ಹೆಡ್ ಕೆಳಗಡೆ ಹಾಕ್ಕೊಳ್ತೀವಿ. ಪ್ರೀಮಿಯಮ್ ಅಮೌಂಟ್ 2,25,300. ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಟ್ ರಿಸೀವ್ಡ್ ಆ್ಯಂಡ್ ಅಕ್ರೂಡ್ ಅಂತ ಹೇಳ್ತಿದ್ದಾನೆ. ಸೊ ರೆವೆನ್ಯೂ ಅಕೌಂಟ್ನಲ್ಲಿ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಹೆಡ್ ಕೆಳಗಡೆ ಹಾಕ್ಕೊಳ್ತೀವಿ. ಇಂಟ್ರೆಸ್ಟ್ ರಿಸೀವ್ಡು, ಡಿವಿಡೆಂಟ್ ರಿಸೀವ್ಡು ಅಥವಾ ರೆಂಟ್ ರಿಸೀವ್ಡ್ ಅಂತ ಏನಾದರೂ ಕೊಟ್ಟಿದ್ರೆ ಅದನ್ನು ಇಲ್ಲಿ ತೊಗೊಳ್ತೀವಿ ರೆವೆನ್ಯೂ ಅಕೌಂಟ್ ಇನ್ಕಮ್ ಪಾರ್ಟ್ನಲ್ಲಿ, ಫಸ್ಟ್ ಪಾರ್ಟ್ ಆಫ್ ರೆವೆನ್ಯೂ ಅಕೌಂಟ್ನಲ್ಲಿ. ಇಲ್ಲಿ ಒಂದು ಸ್ವಲ್ಪ ಏನಾದರೂ ಕನ್ಫ್ಯೂಷನ್ಸ್ ಆಗುತ್ತೆ ಅನ್ನೋದಾದರೆ ಆ ಸೆಂಟೆನ್ಸ್ನಲ್ಲಿ ಕನ್ಫ್ಯೂಷನ್ಸ್ ಆಗಬಹುದು. ಇಂಟ್ರೆಸ್ಟ್ ಡಿವಿಡೆಂಟ್ ರಿಸೀವ್ಡ್ ಅಂದಿದ್ರೆ ಏನು ಕನ್ಫ್ಯೂಷನ್ಸ್ ಆಗ್ತಿರಲಿಲ್ಲ. ಆ್ಯಂಡ್ ಅಕ್ರೂಡ್ ಅಂತ ಕೊಟ್ಟಿದ್ದಾನೆ, ಅಂದರೆ ಅಕ್ರೂಡ್ ಅಮೌಂಟನ್ನು ಅಡ್ಜಸ್ಟ್ ಮಾಡಿ ನೆಟ್ ಅಮೌಂಟ್ ರಿಸೀವ್ಡ್ ಫ್ರಮ್ ಡಿವಿಡೆಂಟ್ ಆ್ಯಂಡ್ ಇಂಟ್ರೆಸ್ಟ್ ರಿಸೀವ್ಡ್ ಅಮೌಂಟನ್ನು ಕೊಟ್ಟಿರ್ತಾನೆ. ಇದು ನೆಟ್ ಅಮೌಂಟನ್ನು ಇಂಡಿಕೇಟ್ ಮಾಡುತ್ತೆ. ಅವರೇ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ. ಸೊ ನಾವು ಮತ್ತೆ ಫರ್ದರ್ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿ ಇಂಟ್ರೆಸ್ಟು, ಡಿವಿಡೆಂಟ್ ರಿಸೀವ್ಡ್ ಅಮೌಂಟು, ಅಕ್ರೂಡ್ ಅಮೌಂಟು ಕೂಡ ಸೇರಿಕೊಂಡು ಕೊಟ್ಟಿರುವಂಥ ಅಮೌಂಟ್ ಇದು. ನೆಕ್ಸ್ಟು ಪ್ರೀಮಿಯಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತೇಳಿ ಕೊಟ್ಟಿದ್ದಾನೆ. ಅಡ್ವಾನ್ಸಾಗಿ ಪ್ರೀಮಿಯಮನ್ನು ರಿಸೀವ್ ಮಾಡ್ಕೊಂಡಿದ್ವಿ. ಬರೀ ಪ್ರೀಮಿಯಮ್ ಅಂತ ಕೊಟ್ಟಿದ್ರೆ ಶೆಡ್ಯೂಲ್ ನಂಬರ್ 1ಅಲ್ಲಿ ತೊಗೊಳ್ತಿದ್ವಿ. ಇದು ಅಡ್ವಾನ್ಸಾಗಿ ರಿಸೀವ್ ಮಾಡ್ಕೊಂಡಿದ್ದಾನೆ, ನಮಗೆ ಲಯಬಿಲಿಟಿ ಆಗಿರುತ್ತೆ. ಶೆಡ್ಯೂಲ್ ನಂಬರ್ 13ಅಲ್ಲಿ ಹಾಕ್ಕೊಳ್ತೀವಿ. ಅಡ್ವಾನ್ಸ್ ಪ್ರೀಮಿಯಮ್ ರಿಸೀವ್ಡ್ 9,000. ನೆಕ್ಸ್ಟ್ ಪಾಯಿಂಟ್ ಕ್ಲೈಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್. ಸೆಂಟೆನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಲೈಮ್ಸ್ ಅಡ್ಮಿಟೆಡ್ ಆ್ಯಂಡ್ ಪೇಯ್ಡ್ ಅಂತ ಕೊಟ್ಟಿದ್ದಿದ್ರೆ ಶೆಡ್ಯೂಲ್ ನಂಬರ್ 4ನಲ್ಲಿ ತೊಗೊಳ್ತಿದ್ವಿ. ಬರೀ ಕ್ಲೈಮ್ಸ್ ಪೇಯ್ಡ್ ಅಂತ ಕೊಟ್ಟಿದ್ರೆ ಶೆಡ್ಯೂಲ್ ನಂಬರ್ 4ಅಲ್ಲಿ ತೊಗೊಳ್ತಿದ್ವಿ. ಬಟ್ ಇಲ್ಲಿ ಸೆಂಟೆನ್ಸ್ ಬೇರೆಯೇ ಹೇಳ್ತಿದೆ. ಕ್ಲೈಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್, ಇನ್ನೂ ಪೇಮೆಂಟ್ ಆಗಿಲ್ಲ, ಪೇಮೆಂಟ್ ಮಾಡಬೇಕು. ಸೊ ಹಾಗಾಗಿ ಅದನ್ನು ಔಟ್ಸ್ಟ್ಯಾಂಡಿಂಗ್ ರೀತಿ ಟ್ರೀಟ್ ಮಾಡ್ತೀವಿ. ಶೆಡ್ಯೂಲ್ ನಂಬರ್ 13ನಲ್ಲಿ ತೊಗೊಳ್ತೀವಿ. ಕ್ಲೈಮ್ಸ್ ಅಡ್ಮಿಟ್ ಆಗಿದೆ ಹಾಗಂದರೆ ಏನು ನಮ್ಮ ಇನ್ಶೂರೆನ್ಸ್ ತೊಗೊಂಡಿರೋ ಅಂಥವರು ಕಸ್ಟಮರ್ಸು ಇನ್ನೂ ಡೆತ್ ಆಗಿಲ್ಲ ಅನ್ನೋದಾದರೆ ಮೆಚುರಿಟಿ ಪೀರಿಯಡ್ ಆದಮೇಲೆ ಅವರೇ ಖುದ್ದಾಗಿ ಬಂದು ಇನ್ಶೂರೆನ್ಸ್ ಕಂಪನಿಗೆ ಇಂಟಿಮೇಟ್ ಮಾಡ್ತಾರೆ, ನನ್ನ ಪಾಲಿಸಿ ಮೆಚೂರ್ಡ್ ಆಗಿದೆ, ಅಮೌಂಟನ್ನು ನನಗೆ ಕೊಡಿ, ನಾನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇದ್ದೀನಿ
ಅಂಥೇಳಿ ಇಂಟಿಮೇಟ್ ಮಾಡ್ತಾನೆ. ಇಂಟಿಮೇಟ್ ಮಾಡಿದ್ಮೇಲೆ ಎಲ್ಲ ಒಂದು ಸಲ ವೆರಿಫೈ ಮಾಡಿ ಡಾಕ್ಯುಮೆಂಟು ಮತ್ತು ಏನು ಪ್ರೊಸೀಜರ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಿ ಓಕೆ ಇವರಿಗೆ ಅಮೌಂಟನ್ನು ಕೊಡಬಹುದು ಅಂಥೇಳಿ ಒಪ್ಕೊಳ್ಳುತ್ತೆ. ಇದನ್ನು ಕ್ಲೈಮ್ಸ್ ಅಡ್ಮಿಟೆಡ್ ಅಂತ ಕರೀತಾರೆ. ಅಂದರೆ ಇನ್ಶೂರೆನ್ಸ್ ಕಂಪನಿ ಒಪ್ಕೊಂಡಿದೆ ಬಟ್ ನಾಟ್ ಪೇಯ್ಡ್, ಇನ್ನೂ ಪೇಮೆಂಟ್ ಮಾಡಿಲ್ಲ, ಕೊಡೋದಕ್ಕೆ ರೆಡಿ ಇದೆ ಇನ್ನೂ ಕೊಟ್ಟಿಲ್ಲ, ಅಂದರೆ ಅದನ್ನು ನಾವು ಲಯಬಿಲಿಟೀಸ್ ಅಂತ ಟ್ರೀಟ್ ಮಾಡ್ತೀವಿ. ಕರೆಂಟ್ ಲಯಬಿಲಿಟೀಸ್ ಅಂತ ಶೆಡ್ಯೂಲ್ ನಂಬರ್ 13ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. 10,000. ನೆಕ್ಸ್ಟ್ ಪಾಯಿಂಟ್, ಕ್ಲೈಮ್ಸ್ ಇಂಟಿಮೇಟೆಡ್ ಬಟ್ ನಾಟ್ ಅಡ್ಮಿಟೆಡ್. ಅಂದರೆ ಕ್ಲೈಮ್ಸ್ ಇಂಟಿಮೇಟ್ ಆಗಿದೆ ಅಂದರೆ ಏನು ಕಸ್ಟಮರ್ಸ್ ಯಾರು ಇರ್ತಾರೆ ಅವ್ರು ಇನ್ನೂ ಸರ್ವೈವ್ ಆಗಿದ್ದರೆ ಅವರೇ ಖುದ್ದಾಗಿ ಹೋಗಿ ಅಥವಾ ಅವ್ರ ಪರವಾಗಿ ಯಾರಾದರೂ ಹೋಗಿ ಕಂಪನಿಗೆ ನೋಡಿ ನನ್ನ ಪಾಲಿಸಿ ಮೆಚೂರ್ ಆಗಿದೆ, ನಾನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇದ್ದೀನಿ ಅಂತ ಇಂಟಿಮೇಟ್ ಮಾಡಿದ್ದಾರೆ. ಬಟ್ ಇನ್ನೂ ಆ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ಸ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಅರ್ಥ ಬರುತ್ತೆ. ಕ್ಲೈಮ್ಸ್ ಇಂಟಿಮೇಟೆಡ್ ಬಟ್ ನಾಟ್ ಅಡ್ಮಿಟೆಡ್. ಅಟ್ಲೀಸ್ಟ್ ಏನು ಕಸ್ಟಮರ್ಸ್ ಬಂದು ಇಂಟಿಮೇಟ್ ಮಾಡಿದ್ದಾರೆ ಅಂದಾಗ ಕಂಪ್ನಿನವರು ಆ ಅಮೌಂಟ್ ಏನು ಕೊಡಬೇಕು ಅದನ್ನು ವೆರಿಫೈ ಮಾಡಿ ಕೊಡಬೇಕಾಗಿರುತ್ತೆ ಕ್ಲೇಮ್ಸನ್ನು. ಸೊ ಅದು ಲಯಬಿಲಿಟಿ ಆಗಿರುತ್ತೆ, ಈ ಅಕೌಂಟಿಂಗ್ ಪೀರಿಯಡ್ಗೆ ಲಯಬಿಲಿಟಿ ಆಗಿರುತ್ತೆ. ಕರೆಂಟ್ ಲಯಬಿಲಿಟಿ ಶೆಡ್ಯೂಲ್ ನಂಬರ್ 13ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ ಅದನ್ನು ನಾವು. ಅಮೌಂಟ್ 20,000. ನೆಕ್ಸ್ಟ್ ಪಾಯಿಂಟ್, ಸನ್ಡ್ರಿ ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟಿ ಶೆಡ್ಯೂಲ್ ನಂಬರ್ 13 ಸನ್ಡ್ರಿ ಕ್ರೆಡಿಟರ್ಸ್ ಅಮೌಂಟ್ 18,000. ನೆಕ್ಸ್ಟ್ ಪಾಯಿಂಟ್, ಫಂಡ್ಸ್ ಅಂತ ಹೆಡ್ಡಿಂಗ್ ಹಾಕಿ ಅದ್ರ ಕೆಳಗಡೆ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 5ಅಲ್ಲಿ ಬರ್ಕೊಳ್ತೀವಿ. ಶೇರ್ ಕ್ಯಾಪಿಟಲ್ ಅಮೌಂಟ್ 5 lakh. ನೆಕ್ಸ್ಟ್ ಪಾಯಿಂಟ್, ಲೈಫ್ ಅಶ್ಯೂರೆನ್ಸ್ ಫಂಡ್. ಲೈಫ್ ಅಶ್ಯೂರೆನ್ಸ್ ಫಂಡು ಡೈರೆಕ್ಟಾಗಿ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಸೋರ್ಸಸ್ ಹೆಡ್ ಕೆಳಗಡೆ ನೋಡ್ತೀವಿ, ನಾವು ಪಾಲಿಸಿ ಹೋಲ್ಡರ್ ಹೆಡ್ಡಿಂಗಲ್ಲಿ ನೋಡ್ತೀವಿ. ಸಾಮಾನ್ಯವಾಗಿ ಇವೆರಡೇ ಐಟಮ್ಸ್ ಬರುವಂಥದ್ದು ಪಾಲಿಸಿ ಹೋಲ್ಡರ್ಸ್ ಫಂಡ್ನಲ್ಲಿ. ಒಂದು ಲೈಫ್ ಅಶ್ಯೂರೆನ್ಸ್ ಫಂಡು ಅಟ್ ದ ಬಿಗಿನಿಂಗ್ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಅಮೌಂಟ್ ಕೊಟ್ಟಿದ್ದಾರೆ 33,80,000. 33,80,000. ಇದಾದಮೇಲೆ ಇನ್ನೂ ಒಂದು ಐಟಮನ್ನು ಸಾಮಾನ್ಯವಾಗಿ ನೋಡ್ತೀವಿ, ಫಂಡ್ ಫಾರ್ ಫ್ಯೂಚರ್ ಅಪ್ರಾಪ್ರಿಯೇಷನ್ ಅಂತ ನೋಡ್ತೀವಿ. ನಾವು ಹಿಂದಿನ ಅಕೌಂಟ್ ಅಂದರೆ ರೆವೆನ್ಯೂ ಅಕೌಂಟ್ನಲ್ಲಿ ಏನು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಮಾಡ್ಕೊಳ್ತೀವಿ ಈ ಅಮೌಂಟನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಬ್ಯಾಲೆನ್ಸ್ ಶೀಟ್ಗೆ. ಲಾಸ್ಟ್ ಎಂಟ್ರಿ ರಿಸರ್ವ್ ಫಂಡ್ ಅಂತ ಕೊಟ್ಟಿದ್ದಾನೆ. ರಿಸರ್ವ್ಸ್ ಆನ್ ಸರ್ಪ್ಲಸ್ ಶೆಡ್ಯೂಲ್ ನಂಬರ್ 6ಅಲ್ಲಿ ತೊಗೊಳ್ತೀವಿ. ರಿಸರ್ವ್ ಫಂಡ್ 1 lakh. ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ಈಗೇನು ಮಾಡಬೇಕು, ಜಸ್ಟ್ ಆಯಾ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿ ಅಮೌಂಟನ್ನು ರೆವೆನ್ಯೂ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎರಡು ಅಕೌಂಟನ್ನು ಕ್ಲೋಸ್ ಮಾಡ್ತಾ ಬರ್ತೀವಿ. ಸೊ ಸ್ಟಾರ್ಟಿಂಗ್ 4 ಶೆಡ್ಯೂಲ್ಗಳನ್ನು ಕ್ಲೋಸ್ ಮಾಡ್ತಾ ಹೋಗೋಣ. ಶೆಡ್ಯೂಲ್ ನಂಬರ್ 1 ಒಂದೇ ಐಟಮ್ ಇರೋದು ಪ್ರೀಮಿಯಮ್ಮು. ಸೊ ಡೈರೆಕ್ಟಾಗಿ ಅಮೌಂಟನ್ನು ಹಾಕ್ಕೊಳ್ತೀವಿ ರೆವೆನ್ಯೂ ಅಕೌಂಟ್ಗೆ 2,25,300. ಶೆಡ್ಯೂಲ್ ನಂಬರ್ 2 ಒಂದೇ ಎಂಟ್ರಿ. ಶೆಡ್ಯೂಲ್ ನಂಬರ್ 2ನ ಟೋಟಲ್ 48,500. ಶೆಡ್ಯೂಲ್ ನಂಬರ್ 3 ಐಟಮ್ಸ್ ಜಾಸ್ತಿ ಇದೆ, ಟೋಟಲ್ ಮಾಡ್ಕೊಳ್ಳೋಣ. ಶೆಡ್ಯೂಲ್ ನಂಬರ್ 3 ಟೋಟಲ್ 69,400. ಶೆಡ್ಯೂಲ್ ನಂಬರ್ 3 69,400. ಶೆಡ್ಯೂಲ್ ನಂಬರ್ 4 ಟೋಟಲ್ 1,30,800. ಶೆಡ್ಯೂಲ್ ನಂಬರ್ 4 1,30,800. ಸೊ ರೆವೆನ್ಯೂ ಅಕೌಂಟಿಗೆ ಎಷ್ಟು ಶೆಡ್ಯೂಲ್ ಬೇಕೋ ಅಷ್ಟು ಶೆಡ್ಯೂಲ್ ಟೋಟಲ್ ಮಾಡ್ಕೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ಸರ್ಪ್ಲಸ್ ಅಥವಾ ಡೆಫಿಸಿಟನ್ನು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಪಾರ್ಟ್ ಟೋಟಲ್ ಮಾಡ್ಕೊಳ್ಳೋಣ. ಫಸ್ಟ್ ಪಾರ್ಟ್ ಟೋಟಲ್ ಮಾಡ್ಕೊಂಡಾಗ ಬರುತ್ತೆ ಅಮೌಂಟು 5,56,400. ನೆಕ್ಸ್ಟ್ ರೆವೆನ್ಯೂ ಇನ್ಕಮ್ ಪಾರ್ಟ್ ಆಯಿತು. ಎಕ್ಸ್ಪೆನ್ಸಸ್ ಪಾರ್ಟನ್ನು ಟೋಟಲ್ ಮಾಡ್ಕೊಳ್ಳೋಣ. ಎಕ್ಸ್ಪೆನ್ಸಸ್ ಪಾರ್ಟನ್ನು ಟೋಟಲ್ ಮಾಡಿದಾಗ ನಮ್ಗೆ ಟೋಟಲ್ ಬರುತ್ತೆ 2,48,700. ಸರ್ಪ್ಲಸ್ ಅಥವಾ ಡೆಫಿಸಿಟ್ ಕ್ಯಾಲ್ಕುಲೇಟ್ ಮಾಡೋದಾದರೆ ನಮಗೆ ಟೋಟಲ್ ಎ ಮೈನಸ್ ಟೋಟಲ್ ಬಿ ಅಂತ ಮಾಡ್ಕೊಳ್ತೀವಿ. ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್. ಸರ್ಪ್ಲಸ್ ಬರುತ್ತೆ ನಮ್ಗೆ ಅಮೌಂಟು, ಟೋಟಲ್ ಇನ್ಕಮ್ ಜಾಸ್ತಿ ಇದೆ ಎಕ್ಸ್ಪೆನ್ಸಸ್ಗೆ ಕಂಪೇರ್ ಮಾಡಿದ್ರೆ. ಸರ್ಪ್ಲಸ್ ಬರುತ್ತೆ 3,07,700. ನೆಕ್ಸ್ಟ್ ಪಾರ್ಟ್ ಏನು ಮಾಡ್ತೀವಿ, ಡೈರೆಕ್ಟಾಗಿ ಈ ಸರ್ಪ್ಲಸ್ ಅಥವಾ ಡೆಫಿಸಿಟ್ ಅಮೌಂಟ್ ಏನು ಬಂದಿರುತ್ತೆ ಇದನ್ನೇ ನೆಕ್ಸ್ಟ್ ಫೈನಲ್ ಟೋಟಲ್ ಅಂತೇಳಿ ಹಾಕ್ಕೊಳ್ತೀವಿ.
ಇಲ್ಲೇನಾದರೂ ಅಪ್ರಾಪ್ರಿಯೇಷನ್ ಐಟಮ್ಸ್ ಇದ್ದರೆ ಆ ಅಪ್ರಾಪ್ರಿಯೇಷನ್ಸ್ ಅಮೌಂಟ್ಗಳನ್ನು ಲೆಸ್ ಮಾಡ್ಕೊಳ್ತೀವಿ. ಯಾವುದೇ ಅಪ್ರಾಪ್ರಿಯೇಷನ್ ಎಂಟ್ರೀಸ್ ಇಲ್ಲ, ಕಂಪ್ಲೀಟ್ ಅಮೌಂಟನ್ನು 3,07,700 ಅಮೌಂಟನ್ನು ಸರ್ಪ್ಲಸ್ ಅಂತೇಳಿ ಟ್ರೀಟ್ ಮಾಡಿ ಈ ಅಮೌಂಟನ್ನು ಬ್ಯಾಲೆನ್ಸ್ ಶೀಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗಿರುತ್ತೆ. ಫಂಡ್ ಫಾರ್ ಫ್ಯೂಚರ್ ಅಪ್ರಾಪ್ರಿಯೇಷನ್ ಅಂತ ಹಾಕ್ಕೊಂಡು ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ತೋರಿಸ್ಕೊಳ್ತೀವಿ. ಇದನ್ನು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ಫಂಡ್ ಫಾರ್ ಫ್ಯೂಚರ್ ಅಪ್ರಾಪ್ರಿಯೇಷನ್ ಅಂತಿದೆಯಲ್ಲ, ಇಲ್ಲಿ ಅಮೌಂಟನ್ನು ರೆಕಾರ್ಡ್ ಮಾಡ್ತೀವಿ 3,07,700. ರೆವೆನ್ಯೂ ಅಕೌಂಟ್ ಕಂಪ್ಲೀಟ್ ಆಯಿತು. ಈಗ ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡ್ತಾ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ತಾ ಬರೋಣ. ಶೆಡ್ಯೂಲ್ ನಂಬರ್ 5ನ ಟೋಟಲ್ ಒಂದೇ ಎಂಟ್ರಿ ಇರೋದು 5 lakh. ಶೆಡ್ಯೂಲ್ ನಂಬರ್ 5 lakh. ಶೆಡ್ಯೂಲ್ ನಂಬರ್ 6 ಒಂದೇ ಎಂಟ್ರಿ ಇರೋದು 1 lakh. ಶೆಡ್ಯೂಲ್ ನಂಬರ್ 7 ಯಾವುದೇ ಎಂಟ್ರೀಸ್ ಇಲ್ಲ, ಹಾಗಾಗಿ ನಾವು ಫಾರ್ಮ್ಯಾಟನ್ನೇ ಹಾಕ್ಕೊಂಡಿಲ್ಲ, ಸೊ ಯಾವುದೇ ಎಂಟ್ರಿ ಇಲ್ಲ. ಶೆಡ್ಯೂಲ್ ನಂಬರ್ 8 ಅಮೌಂಟ್ ಇದೆ, ಒಂದೇ ಎಂಟ್ರಿ ಇರೋವಂಥದ್ದು 40,47,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 9 ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಒಂದೇ ಎಂಟ್ರಿ ಇರೋದು ಅಮೌಂಟ್ 1,74,700. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 10 ಯಾವುದೇ ಎಂಟ್ರೀಸ್ ಇಲ್ಲ, ಹಾಗಾಗಿ ನಾವು ಫಾರ್ಮ್ಯಾಟ್ನಲ್ಲಿ ಅದನ್ನು ತೋರಿಸ್ಕೊಂಡಿಲ್ಲ, ಯಾವುದೇ ಎಂಟ್ರಿ ಇಲ್ಲ, ನಿಲ್. ಶೆಡ್ಯೂಲ್ ನಂಬರ್ 11 ಒಂದೇ ಎಂಟ್ರಿ ಇರೋವಂಥದ್ದು. ಶೆಡ್ಯೂಲ್ ನಂಬರ್ 11 ಅಮೌಂಟ್ 29,600. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 12. ಶೆಡ್ಯೂಲ್ ನಂಬರ್ 12 ಟೋಟಲ್ 93,400. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 13 ಟೋಟಲ್ ಮಾಡ್ಕೊಂಡಿದ್ದೀನಿ 57 ಬರ್ತಿದೆ, 57,000. ಶೆಡ್ಯೂಲ್ ನಂಬರ್ 14 ಆಗಲಿ ಮತ್ತು 15 ಆಗಲಿ ಯಾವುದೇ ಎಂಟ್ರೀಸ್ ಇಲ್ಲ, ನಿಲ್. ಟೋಟಲ್ ಮಾಡ್ತಾ ಬರೋಣ. ಶೆಡ್ಯೂಲ್ ನಂಬರ್ 5 to 7 ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ ಸರ್ಪ್ಲಸ್ ಬರುತ್ತೆ, ಸೋರ್ಸಸ್ ಆಫ್ ಫಂಡ್ ಸಿಗುತ್ತೆ 42,87,700 ಆಯಿತು ಟೋಟಲ್ ಸೋರ್ಸಸ್ ಆಫ್ ಫಂಡ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಫಂಡನ್ನು ಟೋಟಲ್ ಮಾಡ್ಕೊಳ್ಳೋಣ. ಈ ಟೋಟಲ್ ಮಾಡಿದಾಗ ಈ ಟೋಟಲ್ಗೆ ಮ್ಯಾಚ್ ಆಗಬೇಕು, ಎರಡು ಕೂಡ ಸೇಮ್ ಟೋಟಲ್ ಬರಬೇಕು. ಟೋಟಲ್ ಮಾಡಿಕೊಂಡಾಗ ನಮಗೆ ಟೋಟಲ್ ಬರುತ್ತೆ 42,87,700. ಬಟ್ ಇದನ್ನು ಟೋಟಲ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಮಿಸ್ಟೇಕ್ ಮಾಡುವಂಥದ್ದು ನೆಟ್ ಅಸೆಟ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದನ್ನು ಯಾವ ರೀತಿ ಮಾಡ್ತಾರೆ? ಕರೆಂಟ್ ಅಸೆಟ್ಸ್ ಟೋಟಲ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಟೋಟಲ್. ಸಾಮಾನ್ಯವಾಗಿ ಇದನ್ನು ಸಪ್ರೇಟಾಗಿ ಮಾಡಿ ಟೋಟಲ್ ಮಾಡ್ತಾರೆ, ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಹಾಗಾಗಿ ಸಿಂಪಲಾಗಿ ಮಾಡ್ತಾ ಹೋಗೋಣ. ಶೆಡ್ಯೂಲ್ ನಂಬರ್ 8ನ ಟೋಟಲ್, 9 ಟೋಟಲ್, 10 ಟೋಟಲ್, 11 ಟೋಟಲ್, 12 ಟೋಟಲ್, ಇದಿಷ್ಟನ್ನು ಟೋಟಲ್ ಮಾಡ್ತಾ ಬನ್ನಿ. ಕರೆಂಟ್ ಲಯಬಿಲಿಟೀಸ್ನಲ್ಲಿ ಬರುವಂಥ ಎರಡು ಶೆಡ್ಯೂಲ್ ಟೋಟಲ್ಗಳನ್ನು ನೆಗೆಟಿವ್ ಬ್ಯಾಲೆನ್ಸ್ ಅಂದರೆ ಲೆಸ್ ಮಾಡ್ಕೊಳ್ತೀವಿ. ನೆಟ್ ಕರೆಂಟ್ ಅಸೆಟ್ಟು ನಮಗೆ ಡೈರೆಕ್ಟಾಗಿ ಸಿಗುತ್ತೆ, ಸೊ ಅದನ್ನು ಸಪ್ರೇಟಾಗಿ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಅದಿಷ್ಟನ್ನು ಟೋಟಲ್ ಮಾಡಿ ಈ ಎರಡು ಶೆಡ್ಯೂಲಲ್ಲಿ ಏನು ಅಮೌಂಟ್ಗಳು ಬರುತ್ತೆ ಅದನ್ನು ಲೆಸ್ ಮಾಡ್ಕೊಳ್ತೀವಿ, ಅಲ್ಲಿಗೆ ನಮಗೆ ನೆಟ್ ಕರೆಂಟ್ ಅಸೆಟ್ ಸಿಗುತ್ತೆ. ಸೊ ಇದಿಷ್ಟನ್ನು ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಸಿಗುತ್ತೆ 42,87,700. ಸೊ ಸೋರ್ಸಸ್ ಆಫ್ ಫಂಡ್ ಮತ್ತು ಅಪ್ಲಿಕೇಶನ್ ಆಫ್ ಫಂಡ್ ಸೇಮ್ ಅಮೌಂಟ್ ಇದೆ. ಇಲ್ಲಿಗೆ ಪ್ರಾಬ್ಲಮ್ ಮುಗೀತು.